ಜೆಕೆ ಕನ್ನಡ ನ್ಯೂಸ್ ವರದಿಗೆ ಸ್ಪಂದನೆ. ನೀರು ನಿಂತ ಶಾಲಾ ಆವರಣದಲ್ಲಿ ಮಣ್ಣು ಬಿಟ್ಟು ಸರಿಪಡಿಸಿದ ಗ್ರಾಮ ಪಂಚಾಯತ್. ಕಲಬುರಗಿ ಜಿಲ್ಲೆಯ ಅಫಜಲಪುರ ತಾಲೂಕಿನ ಕರಜಗಿ ಗ್ರಾಮದ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ನೀರು ನಿಂತು ಮಕ್ಕಳು ಪರದಾಡುತ್ತಿದ್ದಾರೆ. ಪೋಷಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಎಂದು ನಮ್ಮ ಜೆಕೆ ಕನ್ನಡ ನ್ಯೂಸ್ನಲ್ಲಿ ವರದಿಯಾಗುತ್ತಿದ್ದಂತೆ ಎಚ್ಚೆತ್ತುಕೊಂಡ ಗ್ರಾಮ ಪಂಚಾಯಿತಿ ಪಿಡಿಒ ಹಾಗೂ ಅಧ್ಯಕ್ಷರು ಸದಸ್ಯರು ಮರುದಿನವೇ ಕೆಲಸ ಪ್ರಾರಂಭಿಸಿದ್ದು, ಗ್ರಾಮಸ್ಥರು ಗ್ರಾಮ ಪಂಚಾಯಿತಿಗೆ ಹಾಗೂ ಜೆಕೆ ಕನ್ನಡ ನ್ಯೂಸ್ಗೆ ಅಭಿನಂದನೆಗಳನ್ನ ಸಲ್ಲಿಸಿದ್ದಾರೆ. ಸೈಫನ್ ಮುಲ್ಲಾ, ಜೆಕೆ ನ್ಯೂಸ್ ಕನ್ನಡ, ಅಫಜಲಪುರ. ನಮಸ್ಕಾರ, ನಾನು ನಿಮ್ಮ ಆತ್ಮೀಯ ಜಗದೀಶ್ ಮಾಷಾಳ್. ಅಫಜಲ್ಪುರ ತಾಲೂಕಿನ ಕರ್ಜಿ ಗ್ರಾಮದ ಸರ್ಕಾರಿ ಶಾಲೆ, ನಾವು ಕಲ್ತಿರ್ತಕ್ಕಂಥ ಶಾಲೆ. ಇದು ನಮ್ಮ ಶಾಲೆ, ನಮ್ಮ ಹೆಮ್ಮೆ ಅನ್ನುವಂತೆ ನಮಗೆ ಅಕ್ಷರವನ್ನು ಕಲಿಸಿಕೊಟ್ಟಿರ್ತಕ್ಕಂಥ ಶಾಲೆಯ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅಂದರೆ ತಾವೆಲ್ಲ ಗಮನಿಸ್ಬೋದು. ಇಲ್ಲಿ ಅಲ್ಲಲ್ಲಿ ತಗ್ಗು ಪ್ರದೇಶವನ್ನು ತಾವೆಲ್ಲ ಗಮನಿಸ್ಬೋದು. ಈಗ ಮುಂಗಾರು ಕೂಡ ಪ್ರಾರಂಭಗೊಳ್ತಾ ಇದೆ, ಶಾಲೆ ಕೂಡ ಪ್ರಾರಂಭಗೊಳ್ತಾ ಇದೆ. ಇಂಥ ಪರಿಸ್ಥಿತಿಯಲ್ಲಿ ಸ್ವಲ್ಪ ಮಳೆಯಾಗಿದ್ದರೂ ಕೂಡ ಈ ಒಂದು ಶಾಲಾ ಆವರಣ ಯಾವ ರೀತಿಯಾಗಿ ಭಾಸ ಆಗ್ತದೆ ಅಂದರೆ ಒಂದು ಕೆರೆ ರೀತಿಯಾಗಿ ಭಾಸ ಆಗ್ತದೆ. ಇಲ್ಲಿ ಶಾಲೆ ಕಲಿಲಿಕ್ಕೆ ಬರ್ತಿರ್ತಂಥ ಮಕ್ಕಳಿಗೆ ಕೂಡ ತುಂಬ ತೊಂದರೆ ಆಗ್ತಾಯಿದೆ. ಅದೇ ರೀತಿಯಾಗಿ ಶಿಕ್ಷಕರು ಕೂಡ ಶಾಲೆಗೆ ಪಾಠ ಹೇಳಿಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಹೀಗಿರಬೇಕಾದ ಈ ಒಂದು ಪರಿಸ್ಥಿತಿಯಲ್ಲಿ ನಾವೆಲ್ಲರೂ ಎಲ್ಲ ಶಿಕ್ಷಕರು ಮತ್ತು ನಾವೆಲ್ಲ ಪೋಷಕರು ಒಂದಾಗಿ ನಮ್ಮ ರಿಪೋರ್ಟರ್ ಆಗಿರ್ತಕ್ಕಂಥ ಸೈಫನ್ ಮುಲ್ಲಾ ಅವರು ಜೆಕೆ ನ್ಯೂಸ್ ಕನ್ನಡ ಚಾನಲ್ ಅವರಿಗೆ ಒಂದು ಪ್ರಸ್ತಾವನೆಯನ್ನು ನೀಡಿದಾಗ ಅವರು ತಮ್ಮದೇ ಆದಂಥ ಒಂದು ವರದಿಯನ್ನು ಬಿತ್ತರಿಸಿದರು. ಆ ಒಂದು ವರದಿಯಿಂದಾಗಿ ಇಂದು ತಾವೆಲ್ಲ ಗಮನಿಸ್ಬೋದು, ಅವರು ವರದಿಯನ್ನು ಬಿತ್ತರಿಸಿದ 24 ಗಂಟೆ ಒಳಗಾಗಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಖುದ್ದಾಗಿ ಈ ಒಂದು ಪ್ರದೇಶಕ್ಕೆ ಒಂದು ಭೇಟಿಯನ್ನು ಕೊಟ್ಟು ಗ್ರಾಮ ಪಂಚಾಯತಿಯ ಸದಸ್ಯರು ಆಗಿರ್ತಕ್ಕಂಥ ಉಸ್ಮಾನ್ ಚೌಧರಿ ಅವರು ಖುದ್ದಾಗಿ ಈ ಪ್ರದೇಶದಲ್ಲಿ ಏನಾಗಿದೆ ಅನ್ನೋದನ್ನು ಪರಿಶೀಲನೆ ಮಾಡಿ ಟ್ರ್ಯಾಕ್ಟರ್ ಮೂಲಕವಾಗಿ ಈ ಒಂದು ಮುರುಮನ್ನು ಹಾಕುವುದಾಗಿರ್ಬೋದು, ಲೆವೆಲನ್ನು ಮಾಡಿರೋದಾಗಿರ್ಬೋದು, ಈ ರೀತಿಯಾಗಿ ಕಾಮಗಾರಿಯನ್ನು ಕೈಗೊಳ್ತಾ ಇದ್ದಾರೆ. ಹೀಗಾಗಿ ಮುಂದಿನ ದಿನಮಾನಗಳಲ್ಲಿ ಯಾವುದೇ ರೀತಿಯ ತೊಂದರೆ ಆಗದ ರೀತಿಯಲ್ಲಿ ಆಟದ ಮೈದಾನವನ್ನು ನಿರ್ಮಿಸೋದಾಗಿರ್ಬೋದು, ಹೋಗಲಿಕ್ಕೆ ಬರಲಿಕ್ಕೆ ಒಂದು ರೀತಿ ಒಳ್ಳೆಯದಾದಂಥ ರಸ್ತೆಯನ್ನು ನಿರ್ಮಾಣ ಮಾಡುವುದನ್ನು ಆಗಿರ್ಬೋದು, ಎಲ್ಲ ರೀತಿಯ ಕ್ರಮಗಳನ್ನು ನಾವು ಕೈಗೊಳ್ತೀವಿ ಅನ್ನುವಂಥ ಒಂದು ಭರವಸೆಯನ್ನು ನೀಡಿದ್ದಾರೆ. ಹೀಗಾಗಿ ಇಂಥ ಒಂದು ಒಳ್ಳೆಯ ಕಾರ್ಯವನ್ನು ಮಾಡಿರ್ತಕ್ಕಂಥ ಗ್ರಾಮ ಪಂಚಾಯತಿ ಸದಸ್ಯರಿಗೂ ಮತ್ತು ಈ ವರದಿಯನ್ನು ಬಿತ್ತರಿಸಿರ್ತಕ್ಕಂತಹ ಜೆಕೆ ನ್ಯೂಸ್ ಕನ್ನಡ ಚಾನಲ್ ಅವರಿಗೂ ಕೂಡ ನಮ್ಮ ಪೋಷಕರ ಪರವಾಗಿ ಹಾಗೂ ಶಿಕ್ಷಕ ವೃಂದದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶ್ರೀ ಶಾಬ್ರ ರೇಣುಕಾ ವೀರ ಗಂಗಾಧರ ಶಿವಾಚಾರ್ಯರ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವ ಶ್ರೀ ಶಿವಯೋಗಿ ವಿದ್ಯಾಲಯ ಶಾಲೆಯಲ್ಲಿ ದಾಖಲಾತಿ ಪಡೆಯಿರಿ. ಇಲ್ಲಿ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಪ್ರವೇಶ ಪ್ರಾರಂಭವಾಗಿದ್ದು, ಉನ್ನತ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಆಟ, ಯೋಗಾಸನ, ಡ್ಯಾನ್ಸ್, ಕರಾಟೆ ತರಬೇತಿಯೂ ನೀಡಲಾಗುತ್ತದೆ. 5ನೇ ತರಗತಿಯಿಂದ 10ನೇ ತರಗತಿಯವರೆಗೆ ವಸತಿ ಸೌಲಭ್ಯವೂ ಕೂಡ ಲಭ್ಯವಿದೆ. ನುರಿತ ಶಿಕ್ಷಕರಿಂದ ಬೋಧನೆ ನೀಡಲಾಗುತ್ತದೆ. ಎಸ್ಎಸ್ಎಲ್ಸಿಯಲ್ಲಿ ಈ ಶಾಲೆಯ ಫಲಿತಾಂಶವು 100%ವಾಗಿದೆ. ಹಾಗಿದ್ರೆ ತಡೆಯಾಕೆ? ಇಂದೇ ಭೇಟಿ ನೀಡಿ ಶ್ರೀ ಶಿವಯೋಗಿ ವಿದ್ಯಾಲಯ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8747071091 ಅಥವಾ 9164643288.